ಸ್ನೇಹಿತರೆ, ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಇಹಲೋಕ ತ್ಯಜಿಸಿದ ಹಿರಿಯೂರು ಕ್ಷೇತ್ರದ ಶಾಸಕ, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರಿಂದ ತೆರವಾಗಿರುವ ಸ್ಥಾನಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಆ ಕ್ಷೇತ್ರದ ಮತದಾರರು, ಆಯಾಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಅವರವರಿಗೆ ತೋಚಿದ ರೀತಿ ಚರ್ಚೆಗಳನ್ನು ಮಾಡ್ತಾ ಇದ್ದು, ಕೆಲ ಕುಹಕಿಗಳ ಮಾತುಗಳನ್ನು ಕೇಳಿಸಿಕೊಂಡ ಸುಧಾಕರ್ ಆತ್ಮ ಅದೆಲ್ಲಿ ತಣ್ಣಗೆ ಕೇಳಿಸಿಕೊಂಡು ಮಮ್ಮಲ ಮರುಗುತ್ತಿದೆಯೋ ಆ ತೇರು ಮಲ್ಲೇಶ್ವರ ಸ್ವಾಮಿಯೇ ಬಲ್ಲ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಪ್ರಬಲವಾಗಿ ಮುಂಚೂಣಿಯಲ್ಲಿ ಕೇಳಿಬರ್ತಿರುವ ಹೆಸರು ಸುಧಾಕರ್ ಅವರ ಪುತ್ರ ಸುಹಾಸ್ ಅವರದು. ಒಂದು ವೇಳೆ ಅವರ ತಾಯಿ ಚುನಾವಣೆ ಎದುರಿಸೋದಾದರೆ ಅವರಿಗೂ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಕಲ್ಪಿಸುವ ಸಾಧ್ಯತೆಗಳು ಹೆಚ್ಚಿದ್ದು, ಒಂದು ಹಂತದಲ್ಲಿ ಸುಧಾಕರ್ ಅವರ ಪತ್ನಿ ಕೆಲ ರಾಜಕೀಯ ಬೆಳವಣಿಗೆಗಳಿಂದ ನೊಂದು ಈ ಆಳಾದ ರಾಜಕೀಯದ ಸಹವಾಸ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಎಂಬ ಮಾತುಗಳ ನಡುವೆ ಪಕ್ಷದ ಪ್ರಮುಖರು, ಕಾರ್ಯಕರ್ತರು, ಸ್ಥಳೀಯ ಮುಖಂಡರ ಒತ್ತಾಯಕ್ಕೆ ಮಣಿದು ಮಗನನ್ನ ಚುನಾವಣೆಗೆ ಹಣಿ ಮಾಡುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಸುಧಾಕರ್ ಪುತ್ರ ಸುಹಾಸ್ ವಿಚಾರಕ್ಕೆ ಬರೋದಾದರೆ ವಯಸ್ಸಿನ್ನು ಚಿಕ್ಕದು, ರಾಜಕೀಯದ ಯಾವ ಪಟ್ಟುಗಳನ್ನು ಕೂಡ ಇವರಿನ್ನೂ ಕರಗತ ಮಾಡಿಕೊಂಡಿಲ್ಲ. ಅಪ್ಪ ಮಾಡಿದ ಹೆಸರು ಮೇಲೆ ಎಲ್ಲವನ್ನ ಅವಲಂಬಿಸುವಂಥ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಅವರದ್ದೇ ರೂಲಿಂಗ್ ಗವರ್ಮೆಂಟ್ ಇದ್ರೂ ಕೂಡ ಸುಹಾಸ್ ಗೆಲುವು ಅಷ್ಟು ಸುಲಭವಾಗಿ ಏನು ಒಲಿದು ಬರುವಂಥದ್ದಲ್ಲ. ಈ ಹಿಂದೆ ಬಿಜೆಪಿಯಿಂದ ಶಾಸಕಿಯಾಗಿದ್ದ ಪೂರ್ಣಿಮಾ ಶ್ರೀನಿವಾಸ್ ಅವರ ಅವಧಿಯಲ್ಲಿ ಮಾಡಿದ್ದ ಅನೇಕ ಅಭಿವೃದ್ಧಿ ಕೆಲಸಗಳ ಜೊತೆ ಅವರ ಜನಾನುರಾಗಿ ನಡೆ ಹಿರಿಯೂರು ಜನರ ಮನಸ್ಸಿನಿಂದ ಮಾಸಿ ಹೋಗಿಲ್ಲ. ಅವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡು ಅವರ ಪತಿ ಚುನಾವಣೆಯ ರಣನೀತಿ ರೂಪಿಸುವ ಡಿ.ಟಿ. ಶ್ರೀನಿವಾಸ್ ಈಗಾಗಲೇ ಕಾಂಗ್ರೆಸ್ಸಿನಿಂದ MLC ಆಗಿರೋದು ಇತಿಹಾಸ. ಬಟ್ ಗಂಡ ಹೆಂಡತಿಗೆ ಕ್ಷೇತ್ರದ ಮೇಲೆ ಹಿಡಿತವೇನು ತಪ್ಪಿಲ್ಲ. ಈ ವಿಚಾರವಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ನಿಮ್ಮ ಬೆಳಗೆರೆ ನ್ಯೂಸ್ ಮಾತನಾಡಿಸಿದಾಗ ನೋಡೋಣ ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಸುಧಾಕರ್ ಅವರ ಕುಟುಂಬದವರ ನಿಲುವೇನಿದೆ ಎಂಬುದರ ಮೇಲೆ ನಮ್ಮ ನಿರ್ಧಾರವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದು, ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ನಿಲುವಿನಂತೆ ಸುಧಾಕರ್ ಕುಟುಂಬಕ್ಕೆ ಟಿಕೆಟ್ ನೀಡಲು ಮುಂದಾಗಿ ಅವ್ರ ಕುಟುಂಬದ ಮಗನಾಗಲಿ ಬೇರೆ ಯಾರಾದರೂ ಸ್ಪರ್ಧೆಗೆ ಮನಸ್ಫೂರ್ತಿ ಬಯಸಿ ಕಣಕ್ಕಿಳಿದರೆ ಪೂರ್ಣಿಮಾ ಅವರು ಪಕ್ಷದ ನಿಲುವಿಗೆ ಬದ್ಧವಾಗಿರುತ್ತೇನೆ ಎನ್ನುವ ಮೂಲಕ ಕಾಂಗ್ರೆಸ್ನಲ್ಲಿನ ಒಮ್ಮತದ ನಿರ್ಧಾರಕ್ಕೆ ವೇದಿಕೆ ರೆಡಿಯಾದಂತಾಗಿದೆ. ಇನ್ನು ಸುಹಾಸ್ ಸ್ಪರ್ಧೆ ಮಾಡಿದರೆ ಖಂಡಿತ ಪೂರ್ಣಿಮಾ ಹಾಗೂ ಅವರ ಪತಿ ಶ್ರೀನಿವಾಸ್ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಚುನಾವಣೆಯನ್ನು ಎದುರಿಸಿದರೆ ಕಾಂಗ್ರೆಸ್ ಗೆಲುವು ಕಾಣೋದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಘೋಷಣೆಯಾದರೆ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಎದುರಾಗುತ್ತೆ. ಅವರದ್ದು ಮೈತ್ರಿ ಶಕ್ತಿಯಾದರೆ ಕಾಂಗ್ರೆಸ್ಸಿಗರದ್ದು ಆಡಳಿತ ಪಕ್ಷ ಹಾಗೂ ಸುಧಾಕರ್ ಸಾವಿನ ಕರಟೇಸಿ ಜೊತೆಗೆ ಕ್ಷೇತ್ರದ ಮೇಲೆ ಪೂರ್ಣಿಮಾ ದಂಪತಿಗಳು ಹೊಂದಿರುವ ಹಿಡಿತ ಪ್ಲಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಒಕ್ಕಲಿಗ ಹಾಗೂ ಗೊಲ್ಲ ಸಮುದಾಯದ ಮತಗಳು ಒಗ್ಗೂಡಿಸುವ ಕೆಲಸವಾದರೆ ಉಳಿದ ದಲಿತ ಅಲ್ಪಸಂಖ್ಯಾತ ಮತಗಳು ಕೂಡ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಲಿದ್ದು, ಒಕ್ಕಲಿಗ ಹಾಗೂ ಗೊಲ್ಲರ ನಡುವೆ ಚುನಾವಣೆ ವಿಚಾರದಲ್ಲಿ ಅಷ್ಟೊಂದು ಸಹಾನುಭೂತಿ ನಡೆ ಕಂಡಿದ್ದು ಹಿರಿಯೂರಿನ ರಾಜಕೀಯ ಇತಿಹಾಸದಲ್ಲೇ ಇಲ್ಲ. ಇದೀಗ ಬಿಜೆಪಿಗರು ಕಾಡುಗೊಲ್ಲ ಸಮುದಾಯದ ರಾಜಣ್ಣ ಅವರನ್ನ ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಚುನಾವಣೆಯ ಕಾವನ್ನ ಜೋರಾಗಿಸಿದ್ದಾರೆ. ಚುನಾವಣೆಯನ್ನು ಯಾರು ಗೆದ್ದರೂ ಅದು ಕಡಿಮೆ ಅವಧಿಯ ಅಧಿಕಾರವಷ್ಟೇ ಅನುಭವಿಸಲು ಸಾಧ್ಯ. 2 ವರ್ಷಗಳ ಕಾಲದ ಅವಧಿಯಲ್ಲಿ 6 ತಿಂಗಳು ಚುನಾವಣೆ ಪ್ರಕ್ರಿಯೆ, ಗೆದ್ದ ಅಭ್ಯರ್ಥಿ ಗೆಲ್ಲಿಸಿದವರಿಗೆ ಧನ್ಯವಾದ ತಿಳಿಸಲು 6 ತಿಂಗಳು, ಸೀಟಲ್ಲಿ ಕೂತು ಇನ್ನೇನು ಕೆಲಸ ಶುರು ಮಾಡಬೇಕನ್ನುವಷ್ಟರಲ್ಲೇ ಮುಂದಿನ 2028ರ ಚುನಾವಣೆ ತಯಾರಿಯ ತಾಲೀಮು ಮಾಡುವ ಸನ್ನಿವೇಶ ಎದುರಾಗಲಿದೆ. ಹಾಗಾಗಿ ಜಾಣ ನಡೆಯ ಯಾವ ಅಭ್ಯರ್ಥಿಯೂ ಕೋಟಿಗಟ್ಟಲೆ ಹಣ ಸುರಿದು ಶಾರ್ಟ್ ಟೈಮ್ ಶಾಸಕ ಅನಿಸಿಕೊಳ್ಳೋ ಉಮೇದಿನಲ್ಲಿ ಇರಲ್ಲ. ಬಟ್ ತೀರಾ ರಾಜಕೀಯ ಹುಚ್ಚಿರುವ ಕೆಲವರು ಜೀವನದಲ್ಲಿ ಒಮ್ಮೆಯಾದರೂ ಶಾಸಕ ಅನಿಸ್ಕೊಂಡ್ರೆ ಸಾಕು ಅನ್ನುವಂಥ ಮನಸ್ಥಿತಿ ಇರುವವರು ಸಿಕ್ಕ ಅವಕಾಶವನ್ನು ಮೊಂಡು ಧೈರ್ಯ ಮಾಡಿ ಬಳಸಿಕೊಳ್ತಾರಷ್ಟೇ. ಒಟ್ಟಿನಲ್ಲಿ ಸುಧಾಕರ್ ಅಕಾಲಿಕ ಮರಣ ಹಿರಿಯೂರು ಮತದಾರರಿಗೆ ಮತ್ತೊಮ್ಮೆ ಚುನಾವಣೆ ಅನ್ನೋ ಜಾತ್ರೆ ಸುಗ್ಗಿ ನಡೆಸಲು ಅನುವು ಮಾಡಿಕೊಟ್ಟಿದೆ. ಈ ಜಾತ್ರೆಯಲ್ಲಿ ದುಂಡ್ಗಾಗೋರು ಯಾರು, ಮನೆ ಮಠ ಕಳ್ಕೊಳ್ಳೋರು ಯಾರು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.